ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ತುಂಬಾ ಕ್ರಿಸ್ಪಿ ಆಗಿರೋ ಅಂತ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಹಿಟ್ಟು ಹೇಗೆ ಪ್ರಿಪೇರ್ ಮಾಡೋದು, ಜೊತೆಗೆ ದೋಸೆ ಕೂಡ ಹೇಗೆ ಹಾಕೋದು, ಮಸಾಲೆ ದೋಸೆ ಹಾಕಬೇಕಾದ್ರೆ ಯಾವ ತರ ಇನ್ಸ್ಟ್ರಕ್ಷನ್ ತಗೋಬೇಕು ಅಂತ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ದಪ್ಪಕ್ಕಿ 4 ಲೋಟ, 1 ಲೋಟ ಉದ್ದಿನ ಬೇಳೆ, 1 ಲೋಟ ಅವಲಕ್ಕಿ, ಕಡಲೆಬೇಳೆ 1 ಟೇಬಲ್ ಸ್ಪೂನು, ತೊಗರಿಬೇಳೆ 1 ಟೇಬಲ್ ಸ್ಪೂನು, ಮೆಂತ್ಯ 1 ಟೀ ಸ್ಪೂನ್ ಅಷ್ಟು. ಇಷ್ಟು ಇದಕ್ಕೆ ಬೇಕಾಗಿರೋವಂಥ ಮೆಷರ್ಮೆಂಟ್. ನೀವು ಯಾವುದೇ ಕಪ್ಪು, ಬೌಲು, ಗ್ಲಾಸು ಯಾವುದೇ ಒಂದು ಮೆಷರ್ಮೆಂಟ್ ತೊಗೊಂಡ್ರು ಈ ಮೆಷರ್ಮೆಂಟಲ್ಲೇ ಹಾಕೋಬೇಕು. ಕಡಲೆಬೇಳೆ, ತೊಗರಿಬೇಳೆ ಬಂದು ಒಳ್ಳೆ ಕಲರ್ ಬರೋದಕ್ಕೆ ಹಾಕ್ತಾ ಇರೋದು. ಇದಿಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕಿ ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಸೋಣ. ಎಲ್ಲ ಪದಾರ್ಥಗಳನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ಇವಾಗ ಇದು ಮಿಕ್ಸರ್ ಜಾರು ಅಥವಾ ಗ್ರೈಂಡರ್ ಹಾಕಿ ರುಬ್ಕೊಳ್ಳೋಣ. ಹಿಟ್ಟೆಲ್ಲ ರುಬ್ಕೊಂಡು ನಾನು ಈ ತರ ಒಂದು ಪಾತ್ರೆ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ರಾತ್ರಿ ಪೂರ್ತಿ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ, ಹುಳಿ ಬರೋದಕ್ಕೆ ಬಿಡೋಣ. ಮಿನಿಮಮ್ ಒಂದು 8 ರಿಂದ 10 ಗಂಟೆನಾದರೂ ಹುಳಿ ಬರೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಇಡ್ತಾ ಇದ್ದೀನಿ. ರಾತ್ರಿ ಹಿಡಿ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದೆ. ಹುಳಿ ಬರ್ಸೋದಕ್ಕೆ ಚೆನ್ನಾಗಿ ಫರ್ಮೆಂಟೇಷನ್ ಬಂದಿದೆ. ನೋಡಿ, ಉಪ್ಪು ಬಂದಿದೆ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಥಂಡಿ ಸೀಸನ್ ಆದರೆ ಬೇಕಾದರೆ ಉಪ್ಪನ್ನ ಹಿಂದಿನ ದಿನ ರುಬ್ಬೋ ಟೈಮಲ್ಲೇ ಹಾಕೋಬೋದು. ವಿಂಟರ್ ಸೀಸನ್ ಆದಾಗ ಮಾತ್ರ. ಸಮ್ಮರಲ್ಲೆಲ್ಲ ಬೆಳಗ್ಗೆ ಎದ್ದು ಹಾಕೊಂಡು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡೋಣ ಈವನ್ ಆಗಿ. ನಿಮಗೆ ಫರ್ಮೆಂಟೇಷನ್ ಆಗಲಿಲ್ಲ ಅಂತ ಅಂದರೆ ನೀವು ಓವನ್ನು ಅಥವಾ ಕುಕ್ಕರ್ ಒಳಗಡೆ ಈ ಥರ ಇಟ್ಕೊಂಡ್ರೆ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇವಾಗ ದೋಸೆ ಹಾಕೋಣ. ಸ್ಟವ್ ಆನ್ ಮಾಡಿಕೊಂಡು ನಾನಿಲ್ಲಿ ಹೆಂಚಿಟ್ಕೊಂಡಿದ್ದೀನಿ. ಕಬ್ಬಿಣದ ಹೆಂಚಾದರೂ ಇಟ್ಕೋಬೋದು, ನಾನ್ ಸ್ಟಿಕ್ ಹೆಂಚಾದರೂ ಇಟ್ಕೋಬೋದು. ಹೆಂಚಿಟ್ಕೊಂಡ್ಮೇಲೆ ಹೆಂಚು ಒಂದು ಹದವಾಗಿ ಕಾಯಬೇಕು. ಕಾದ ಮೇಲೆ ಒಂದು ಟಿಶ್ಯೂ ಪೇಪರು ಅಥವಾ ಕಾಟನ್ ಬಟ್ಟೆಯಲ್ಲಿ ಒಂಚೂರು ತುಪ್ಪ ಹಾಕಿ ಗ್ರೀಸ್ ಮಾಡ್ಕೋಬೇಕು, ಸೀಸನಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ದೋಸೆ ಹಾಕೋಬೇಕು. ನಾನು ಸೀಸನಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಾಕಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ಆಮೇಲೆ ಮೀಡಿಯಂ ಹೈ ಮಾಡಿಕೊಂಡು ಬೇಯಿಸ್ಕೋಬೇಕು. ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೋದ್ರಿಂದನೇ ಒಳ್ಳೆ ಕಲರ್ ಬರೋದು. ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಒಂದು 10 ಸೆಕೆಂಡ್ ಲಿಡ್ ಕ್ಲೋಸ್ ಮಾಡೋಣ. ಇದು ಮಸಾಲೆ ದೋಸೆ ಆಗಿರೋದ್ರಿಂದ ಸಿಂಗಲ್ ಸೈಡ್ ಬೇಯಿಸೋದ್ರಿಂದ ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ನಾವು ಕೆಂಪು ಚಟ್ನಿ ಹಾಕೊಳ್ಳೋಣ. ಇದಕ್ಕೆ ಕೆಂಪು ಚಟ್ನಿ ಹಾಕಿದ್ರೆ ಒಳ್ಳೆ ಟೇಸ್ಟು, ಕಲರ್ ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ದೋಸೆನ ನಾನು ಆದಷ್ಟು ಲೋ ಫ್ಲೇಮು, ಮೀಡಿಯಂ ಹೈ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಚಟ್ನಿ ಎಲ್ಲ ಸವರಿದ್ಮೇಲೆ ದೋಸೆ ಎಲ್ಲ ಚೆನ್ನಾಗಿ ಬೆಂದಿದೆ. ಪಲ್ಯ ಹಾಕೊಳ್ತಾ ಇದ್ದೀನಿ ಮಧ್ಯ. ಹೈ ಫ್ಲೇಮ್ ಏನಾದರೂ ಮಾಡಿದ್ರೆ ಕ್ರಿಸ್ಪಿ ಬರಲ್ಲ, ಬೇಗ ದೋಸೆ ಬೆಂದೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಆದಷ್ಟು ಲೋ, ಮೀಡಿಯಂ, ಹೈ ಫ್ಲೇಮಲ್ಲೇ ದೋಸೆ ಮಾಡ್ಕೋಬೇಕು ಮಸಾಲೆ ದೋಸೆನ. ಪಲ್ಯ ಹಾಕೊಂಡು ಕ್ಲೋಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ದೋಸೆನ. ಇವಾಗ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ನಾವು ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಹಿಂಗೆ ಒಳ್ಳೆ ಕಲರ್ ಜೊತೆ ಕ್ರಿಸ್ಪಿಯಾಗಿ ಬರುತ್ತೆ. ಆದಷ್ಟು ಮೀಡಿಯಂ ಹೈ ಫ್ಲೇಮು, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ತುಂಬಾನೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಸಾಫ್ಟು ಕ್ರಿಸ್ಪಿಯಾಗೂ ಇರುತ್ತೆ.
ಮತ್ತೊಂದು ದೋಸೆನೂ ಇದೇ ತರ ಹಾಕೊಳ್ತಾ ಇದ್ದೀವಿ. ಆದಷ್ಟು ಐರನ್ ಕಡಾಯಿ ಉಪಯೋಗಿಸಿದ್ರೆ ಒಳ್ಳೇದು, ತುಂಬಾ ಚೆನ್ನಾಗೂ ಬರುತ್ತೆ. ಜೊತೆಗೆ ಟೇಸ್ಟ್ ಕೂಡ ನಾನ್ ಸ್ಟಿಕ್ ಹೆಂಚಲ್ಲಿ ಹಾಕೋದಕ್ಕಿಂತ ಕಬ್ಬಣದ ಹೆಂಚಲ್ಲಿ ಹಾಕೋದು ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಸರ್ವ್ ಮಾಡೋದಕ್ಕೆ ಮಸಾಲೆ ದೋಸೆ ರೆಡಿ ಇದೆ ನೋಡಿ. ಕ್ರಿಸ್ಪಿ ಆಗಿರೋ ಮಸಾಲೆ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ. ಹುರಿತಾ ಇದ್ರಂತೂ ಖುಷಿ ಆಗ್ತಾ ಇರುತ್ತೆ ತಿನ್ಬೇಕು ಅಂತ ಅಂದ್ಬಿಟ್ಟು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಐರನ್ ಕಡಾಯಿ ಉಪಯೋಗಿಸೋದ್ರಿಂದ ದೇಹಕ್ಕೂ ತುಂಬ ಒಳ್ಳೆಯದು, ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನ್ ಸ್ಟಿಕ್ಗಿಂತ ಐರನಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.